ಚಿತ್ರದುರ್ಗದಲ್ಲೂ ಕೂಡ ಬಿರುಗಾಳಿ ಸಹಿತ ವರುಣಾರ್ಭಟ ಜೋರಾಗಿದೆ. ಗೆದ್ದಲ ಬೊಮ್ಮಯ್ಯನಹಟ್ಟಿ ಗ್ರಾಮದಲ್ಲಿ ಭಾರೀ ಅವಾಂತರ ಆಗಿದೆ. ಚಿತ್ರದುರ್ಗದಲ್ಲೂ ಬಿರುಗಾಳಿ ಸಹಿತ ವರುಣಾರ್ಭಟ. ಗೆದ್ದಲ ಬೊಮ್ಮಯ್ಯನಹಟ್ಟಿ ಗ್ರಾಮದಲ್ಲಿ ಅವಾಂತರ ಆಗಿದೆ. ತಡರಾತ್ರಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಬಿರುಗಾಳಿಗೆ ನೆಲಕ್ಕುರುಳಿದ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು. ಇಡೀ ರಾತ್ರಿ ವಿದ್ಯುತ್ ಸಂಪರ್ಕ ಕಡಿತ ಆಗಿತ್ತು. ಇದರಿಂದ ಜನರು ಹೈರಾಣಾಗಿದ್ರು. 10ಕ್ಕೂ ಹೆಚ್ಚು ಮನೆಗಳ ಶೀಟ್ ಹಾರಿ ಅವಾಂತರ ನಿರ್ಮಾಣ ಆಗಿತ್ತು. ಗ್ರಾಮದ ಹಲವೆಡೆ ಧರೆಗುರುಳಿದ್ದಾವೆ ಬೃಹತ್ ಮರಗಳು. ಮರ ಬಿದ್ದು 2 ಆಟೋ 3 ಬೈಕ್ ಕೂಡ ಜಖಮ್ ಆಗಿದೆ. ನೋಡಿ, ಒಂದು ಮಳೆ ಬಂದ್ರೆ ಎಷ್ಟರ ಮಟ್ಟಿಗೆ ಅವಾಂತರಗಳಾಗತ್ತೆ ಅಂತ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅಲ್ಲಿದ್ದಂಥ ಒಂದು ಮರ ನೆಲಕ್ಕೆ ಅಪ್ಪಳಿಸಿದ್ರೆ ಇನ್ನು ಮನೆಯ ಮೇಲ್ಛಾವಣಿ ಹಾರು ಹೋಗಿದ್ದಾವೆ. ಇನ್ನು ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗುತ್ತೆ. ಯಾಕೆಂದ್ರೆ ವಿದ್ಯುತ್ ಕಂಬಗಳು ಕೂಡ ನೆಲಕ್ಕುರುಳಿತ್ತು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅವಾಂತರಗಳಾಗಿದ್ದಾವೆ ಅಂತ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು, ಅಯ್ಯೋ ಮಳೆ ಬರ್ಲಪ್ಪ, ಈ ಒಂದು ಸೆಕೆಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂದು ಸೆಕೆ ಇತ್ತು. ಜೊತೆಗೆ ಬಿಸಿಲಿನ ತಾಪಮಾನವೂ ಕೂಡ ಹೆಚ್ಚಾಗಿತ್ತು. ಹಾಗಾಗಿ ಮಳೆ ಬರಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ರು. ಮಳೆ ಬಂದಿದ್ದು ಒಳ್ಳೆಯದೇ, ಆದರೆ ಈ ಒಂದು ಮಳೆಯಿಂದ ಆಗುವ ಅವಾಂತರಗಳಂತೂ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟಗಳಾಗುತ್ತೆ. ಅದರಲ್ಲೂ ರೈತರ ಬೆಳೆಗಳು ಒಂದು ಕಡೆ ಹಾನಿಯಾಗುತ್ತೆ. ಜೊತೆಗೆ ಮನೆಗಳಿಗೆ ನೀರು ನುಗ್ಗೋದಾಗಿರ್ಬೋದು. ಇನ್ನೂ ಕೆಲವೊಂದಿಷ್ಟು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಮನೆಯ ಮೇಲ್ಛಾವಣಿಯ ಹಾರು ಹೋಗಿದ್ದಾವೆ. ಇನ್ನು ತಡರಾತ್ರಿ ಸುರಿದ ಈ ಒಂದು ಮಳೆಯಿಂದ ಕಂಪ್ಲೀಟ್ ಜನಜೀವನವೇ ಅಸ್ತವ್ಯಸ್ತವಾಗಿತ್ತು. ರಸ್ತೆ ಮೇಲೂ ಕೂಡ ಮರಗಳು ಬಿದ್ದು ಅಲ್ಲಿ ವಾಹನ ಓಡಾಡ್ಲಿಕ್ಕೂ ಕೂಡ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇತ್ತು. ಸುಮಾರು 8 ಗಂಟೆಯ ಸಮಯದಲ್ಲಿ ಗಾಳಿ ಗುಡುಗು ಸಮೇತ ಮಳೆ ಬಂದು ಸುಮಾರು ಮನೆಗಳಿಗೆ ಹಾನಿಯಾಗಿದ್ದು 2 ಆಟೋ ಮೇಲೆ ಮರಗಳು ಬಿದ್ದಿರ್ತವೆ, 3 ಬೈಕಿಗೆ ಅನಾಹುತ ಆಗಿರ್ತವೆ. ಬಂದು ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಮೊಳಕಾಲ್ಮೂರು ಟೌನ್ ವ್ಯಾಪ್ತಿಯ ಗೆದ್ದಲಬೊಮ್ಮನಹಟ್ಟಿಯಲ್ಲಿ ರಾತ್ರಿ ದೊಡ್ಡ ಮಳೆ ಗುಡುಗು ಸಮೇತ ಇದಾಗಿ ಭಾಳ ಅನಾಹುತ ಆಗಿದ್ದಾವೆ. ಮತ್ತು ಒಂದು 40-50 ಮನೆ ಇರ್ತಕ್ಕಂಥ ಒಂದು ಹಳ್ಳಿ ಇದು. ಆ ಹಳ್ಳಿಯಲ್ಲಿ ಒಂದು 20-25 ಮನೆಗಳು ಮೇಲ್ಚಾವಡಿ ಮತ್ತು ಸೀಟುಗಳೆಲ್ಲ ಎದ್ದೋಗಿ ಮೇನ್ ರೋಡಲ್ಲಿ ಬರ್ತಕ್ಕಂಥ ಎಮ್ಮರಗಳಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳೆಲ್ಲ ಗಾಳಿಗೆ ಹೆದ್ದಾರಿಗೆ ಬಿದ್ದು ರೋಡ್ ತಡೆಯಾಗಿ ಭಾಳ ಸಂಚಾರಕ್ಕೂ ತೊಂದರೆ ಆಗಿ, ಮತ್ತು ಇಲ್ಲಿ ಇರ್ತಕ್ಕಂಥ ಮನೆಗಳ ಇದಕ್ಕೆ ಭಾಳ ತೊಂದರೆ ಆಗಿದೆ. ಮತ್ತು ಲೈಟ್ ಕಂಬ ರಾತ್ರಿಯಿಂದ ಕರೆಂಟಿನ ವ್ಯವಸ್ಥೆನೂ ಇಲ್ಲ, ಕಂಬಗಳು ಎಲ್ಲ ಮುರಿದೋಗಿದ್ದಾವೆ. ಹೇಳಿ ಇದು ಮಾಡೋಕ್ಕೆ ತಹಸೀಲ್ದಾರ್ ಸಾಹೇಬ್ರಿಗೆ ಕೂಡ ಫೋನ್ ಮಾಡಿದರೆ ಅವರು ರಜದಲ್ಲಿ ಹೋಗಿದ್ದೀವಿ, ಬೇರೆಯವರು ಹೊಸ್ದಾಗಿ ಬರ್ತೀವಿ ಅಂತ ಇವತ್ತೇನೋ ಡ್ಯೂಟಿ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫಾರೆಸ್ಟ್ನವ್ರ ಗಮನಕ್ಕೂ ತಂದಿದ್ದೀವಿ. ಇದನ್ನು ಸ್ವಲ್ಪ ಅತಿ ಶೀಘ್ರದಲ್ಲಿ ಸ್ವಲ್ಪ ಸರ್ಕಾರದವರಾಗಲಿ ಮತ್ತು ಇದು ನಮ್ಮ